ಇವರಿಬ್ಬರ ನಡುವೆ ಮಾತ್ರ ಮುಗಿಯದ ಸಂಘರ್ಷ ಅಂತ ಕಾಣಿಸುತ್ತೆ. ಒಬ್ಬರ ಮೇಲೆ ಒಬ್ಬರು ರಾಜಕೀಯವಾಗಿ ಸಂಘರ್ಷವನ್ನು ಮುಂದುವರಿಸ್ತಾ ಇದ್ದಾರೆ. ನಡಿಬೇಕು, ಯಾಕಂತಂದರೆ ಒಬ್ಬರು ಆಡಳಿತ ಪಕ್ಷದಲ್ಲಿರಬೇಕಾದ್ರೆ ಇನ್ನೊಬ್ಬರು ವಿರೋಧ ಪಕ್ಷದಲ್ಲಿರ್ತಾರೆ. ಸೊ ಹಾಗಾಗಿ ನಡೀದೇ ಇದ್ರೆ ಹೆಂಗೆ? ಮತ್ತೆ HDK ವರ್ಸಸ್ DK ಶಿವಕುಮಾರ್ ವಾಗ್ಯುದ್ಧ ಈಗ ಜೋರಾಗಿದೆ. ಈ ಬಾರಿ ಯಾವ ವಿಚಾರಕ್ಕೆ ಇಬ್ಬರ ನಡುವೆ ಈ ವಾಗ್ಯುದ್ಧ ಆರಂಭವಾಗಿದೆ? DK HDK ನಡುವೆ ಕಸದ ಯುದ್ಧ ಶುರುವಾಗಿದೆ. ಏನ್ರಿ ಕಸದ ನಡುವೆ ಇಬ್ಬರು ಜಗಳ ಮಾಡ್ಕೊಳ್ಳೋಕೇನಿದೆ? ಒಬ್ಬರು DCM, ಒಬ್ಬರು ಕೇಂದ್ರ ಮಂತ್ರಿಗಳಿರುವಂಥ ಟೈಮಲ್ಲಿ ಕಸಕ್ಕೆ ಯಾಕೆ ಅಂತಂದರೆ ಕಸದಲ್ಲಿ ಭಾರಿ ಬೆಲೆ ಇದೆ ಅಂತೆ. DK ಮೇಲೆ ಮತ್ತೆ HDK ಕಸದ ಬಾಂಬನ್ನು ಸಿಡಿಸಿದ್ದಾರೆ. ಯಾಕೆ ಅಂತಂದರೆ ಈ ಕಸದಿಂದ ಏನೇನೋ ದುಡ್ಡಂತ್ರಿ. ಕಸದಿಂದ ಅಲ್ಲ, ಕಸ ಎತ್ಸೋದು, ಕಸ ಹಾಕ್ಸೋದು, ಇದ್ರ ಮೇಲೆ ಸುಳ್ಳು ಲೆಕ್ಕ ತೋರಿಸಿದರೆ ಮನೆ ಹತ್ರ ದುಡ್ಡು ಬರುತ್ತಂತೆ. ಹೆಂಗೆ ಬರುತ್ತೆ? ಸುಳ್ಳು ಲೆಕ್ಕ. ಅದೇ ಲೆಕ್ಕಾಚಾರಗಳನ್ನೇ ಮಾಡೋದು. ಕಸ ಅನ್ನೋದು ದೊಡ್ಡ ಲೂಟಿ ಅಂತ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಕಸ ಅನ್ನೋದು ದೊಡ್ಡ ಲೂಟಿ. ಭಾಳ ಇದೆ ಅರ್ಥ. ಕಸ ನೋಡಿದರೆ ಕಸ ಅಂತ ಆಚೆ ಎಸಿತೀರಿ, ಬಟ್ ಅದೇ ದುಡ್ಡು ಮಾಡೋದಂತೆ. ಹೆಂಗೆ? HDK ಆರೋಪಕ್ಕೆ DK ಶಿವಕುಮಾರ್ ಅವರು ಕೆಂಡಾಮಂಡಲರಾಗಿದ್ದಾರೆ. ಯಾಕೆ? ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ನೀವು ಯಾಕ್ರಿ ನಮ್ಮ ಮೇಲೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದೀರಿ ಅಂತ DK ಶಿವಕುಮಾರ್ ಅವ್ರದ್ದು. ನಾನು ಕುಮಾರಸ್ವಾಮಿಗೆ ಹೆದರುವ ಮಗನೇ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಬಿಡಿ, ನೀವು ಯಾರಿಗೂ ಹೆದರೋದಿಲ್ಲ, ಹೆದರುವಂಥ ಜಾಯಮಾನ ನಿಮ್ದಲ್ಲ. ನಾನು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಸವಾಲು. ಶಿಕ್ಷೆ ಕೊಡೋರು ಯಾರು? ಅದು ಸಾಬೀತಾಗೋದಾದರೂ ಎಲ್ಲಿ? ಸುಮ್ಮನೆ ಸವಾಲು ಹಾಕ್ತಿರ್ತೀರಪ್ಪ. ನನ್ನ ಕುಟುಂಬಸ್ಥರ ಆಸ್ತಿ ಬಹಿರಂಗಪಡಿಸ್ಲಿ ಅಂತ ಚಾಲೆಂಜ್. ಚೆನ್ನಾಗಿದೆ, ಒಳ್ಳೆ ಒಳ್ಳೆ ಕಥೆಗಳು. ಸ್ಟೋರಿ ನೋಡಿ ಫಸ್ಟ್. ಮತ್ತೆ DK ವರ್ಸಸ್ HDK ಟಾಕ್ ವಾರ್. DK ವಿರುದ್ಧ ಕಸದ ಲೂಟಿ ಬಾಂಬ್ ಸಿಡಿಸಿದ HDK. ಕೇಂದ್ರ ಸಚಿವ HD ಕುಮಾರಸ್ವಾಮಿ ವರ್ಸಸ್ DCM DK ಶಿವಕುಮಾರ್ ನಡುವೆ ಮತ್ತೆ ಮಾತಿನ ಕಾಳಗ ಶುರುವಾಗಿದೆ. 3-4 ತಿಂಗಳು ಸರ್ಕಾರದ ವಿರುದ್ಧ ಸುಮ್ಮನಿದ್ದ HDK ಇವತ್ತು ಸರ್ಕಾರ ಮತ್ತು DKಶಿ ವಿರುದ್ಧ ಆರೋಪಗಳ ಸುರಿಮಳೆಗೈದು ಮತ್ತೆ DKಶಿ ವಿರುದ್ಧ ಕಸದ ಲೂಟಿ ಬಾಂಬ್ ಸಿಡಿಸಿದ್ರು. ಸುಳ್ಳು ಲೆಕ್ಕ ತೋರಿಸಿದ್ರೆ ಮನೆ ಹತ್ರ ದುಡ್ಡು ಬರುತ್ತೆ. DK ಅಕ್ರಮದ ದಾಖಲೆ ಟನ್ಗಟ್ಟಲೆ ಇದೆ ಎಂದ HDK. ಮತ್ತೆ DKಶಿ ವಿರುದ್ಧ ಕಸದ ಲೂಟಿ ಬಾಂಬ್ ಸಿಡಿಸಿದ HDK 30 ವರ್ಷಕ್ಕೆ ಕಸದ ಟೆಂಡರನ್ನು ತಮಿಳುನಾಡು ಕಂಪನಿಗೆ ಕೊಟ್ಟು ಲೂಟಿ ಮಾಡೋದಕ್ಕೆ ಹೊರಟಿದ್ರು. ನಾನು ಅಟ್ಯಾಕ್ ಮಾಡಿದ ಮೇಲೆ ಅದನ್ನು ಕೈಬಿಟ್ರು ಅಂಥೇಳಿ ಆರೋಪ ಮಾಡಿದರು. ಅವರ ಅಕ್ರಮದ ಬಗ್ಗೆ ನನ್ನ ಬಳಿ ಟನ್ಗಟ್ಟಲೆ ದಾಖಲೆ ಇದೆ, ನನ್ನನ್ನು ಕೆಣಕಬೇಡಿ ಅಂಥೇಳಿ ಎಚ್ಚರಿಕೆ ಕೊಟ್ಟರು. ಬೆಂಗಳೂರಿನಲ್ಲಿ ಕಸ ಎತ್ತೋದು ಅಂದರೆ ಹಬ್ಬ. ಸುಳ್ಳು ಲೆಕ್ಕ ತೋರಿಸಿ ನಿತ್ಯ ಲಕ್ಷಾಂತರ ರೂಪಾಯಿ ಮನೆ ಹತ್ರ ಬರುವ ವ್ಯವಸ್ಥೆ ಇದೆ. ರಾಜ್ಯದಲ್ಲಿ ಒಬ್ಬ ಘಜನಿ ಮೊಹಮ್ಮದ್ ಮತ್ತೊಬ್ಬ ಮಲ್ಲಿಕ್ ಕಾಪೂರ್ ಇದ್ದಾರೆ ಅಂಥೇಳಿ ಪರೋಕ್ಷವಾಗಿ CM DCM ವಿರುದ್ಧ ಕಿಡಿಕಾರಿದ್ರು. ಇಲ್ಲಿ ಹಬ್ಬ, ಇಲ್ಲಿ ಬೆಂಗಳೂರಲ್ಲಿ ಕಸ ಎತ್ತೋದ್ರಲ್ಲಿ 2 ದಿವಸ ಒಂದು 2 ಟ್ರಿಪ್ಪು ಪ್ರತಿದಿನ ಇದು ಸುಳ್ಳು ಲೆಕ್ಕ ತೋರಿಸ್ಕೊಂಡ್ರೆ ಕೆಲವರಲ್ಲಿ ಕೆಲಸ ಮಾಡೋರು ಹೇಳೋದು ಪ್ರತಿ ತಿಂಗಳು 4 ಲಕ್ಷ 5 ಲಕ್ಷ ಮನೆ ತಗ ಬರ್ತದೆ ಅಂತಾರೆ ಬೆಂಗಳೂರಿನಲ್ಲಿ ಆವ್ರೇಜ್. ಒಂದು ದೊಡ್ಡ ಇತಿಹಾಸ ಇದೆ ಇರಲಿ. ಆದರೆ ಈಗಂತೂ ಬಿಡಿ, ಏನು ಹೇಳೋರು ಕೇಳೋರು ಯಾರೂ ಇಲ್ಲ. ಒಬ್ಬ ಗೋರಿ ಮೊಹಮ್ಮದ್ದು, ಇನ್ನೊಬ್ಬ ಘಜನಿ ಮೊಹಮ್ಮದ್ದು, ಮತ್ತೊಬ್ಬ ಮಲ್ಲಿಕಾ ಕಪೂರ್. ಇಂಥರ ವಿಧಾನಸಭೆ 3ನೇ ಮಾಡಿಲ್ ಕೂತ್ಕೊಂಡು ಈ ರಾಜ್ಯ ಹಿಂಗೆ ಲೂಟಿ ಮಾಡ್ಕೊಂಡು ಹೋದ್ರೆ ಏನಾಗಬೇಕದು ಈ ರಾಜ್ಯದ ಪರಿಸ್ಥಿತಿ? HDK ಚಾರ್ಜ್ ಶೀಟ್ಗೆ DKಶಿ ಕೌಂಟರ್. ನಾನು ಕುಮಾರಸ್ವಾಮಿಗೆ ಹೆದರುವ ಮಗನೇ ಅಲ್ಲ, ನಾನು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಸವಾಲ್. ಮಾಜಿ CM ಕುಮಾರಸ್ವಾಮಿ ಚಾರ್ಜ್ ಶೀಟ್ಗೆ DKಶಿ ಕೂಡ ಕೆಂಡ ಕಾರಿದ್ದಾರೆ. ಕುಮಾರಸ್ವಾಮಿ ಚಾಲೆಂಜ್ಗೆ ಮರು ಚಾಲೆಂಜ್ ಹಾಕಿದ DKಶಿ ನಾನು ಕುಮಾರಸ್ವಾಮಿಗೆ ಹೆದರುವ ಮಗನೇ ಅಲ್ಲ ಅಂಥೇಳಿ ಟಕ್ಕರ್ ಕೊಟ್ಟಿದ್ದಾರೆ. ಟನ್ ಅಲ್ಲ, ಭೂಲೋಕ ಎಷ್ಟಿದೆ ಅಷ್ಟು ವ್ಯವಹಾರ ಇದೆ, ಅದನ್ನು ಬಿಡುಗಡೆ ಮಾಡಲಿ. ನಾನು ತಪ್ಪು ಮಾಡಿದರೆ ಯಾವ ಶಿಕ್ಷೆಗೆ ಬೇಕಾದರೂ ಒಳಗಾಗ್ತೇನೆ, ಕುಮಾರಸ್ವಾಮಿಗೆ ಹೆದರುವ ಮಗನೇ ಅಲ್ಲ ಅಂಥೇಳಿ ಕೌಂಟ್ರ್ ಕೊಟ್ಟರು. ಅಷ್ಟೇ ಅಲ್ಲದೆ ನನ್ನ ಆಸ್ತಿ, ಮಕ್ಕಳ ಆಸ್ತಿಯನ್ನು ಕೂಡ ಬಹಿರಂಗ ಮಾಡಲಿ ಅಂಥೇಳಿ ಸವಾಲ್ ಹಾಕಿದರು. ಕುಮಾರಸ್ವಾಮಿ ನಾನು ಹೇಳ್ತೀನಿ, ಟನ್ನಲ್ಲ, ಎಷ್ಟು ಭೂಲೋಕ ಇದೆ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ. ನನಗೂ ಗೊತ್ತಿದೆ, ನನ್ನ ಮಕ್ಕಳ ಆಸ್ತಿ, ನನ್ನ ಆಸ್ತಿ, ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಟ್ಕೊಟ್ಟವ್ರೆ, ಎಲ್ಲ ಬಯಲು ಮಾಡಲಿ. ನಾನೇನಾದ್ರು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ. ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದುರುವಂತ ಮಗ ಅಲ್ಲ ನಾನು. ನನ್ನನ್ನು ಸುಖ ಸುಮ್ಮನೆ ಟಾರ್ಗೆಟ್ ಮಾಡಲಾಗ್ತಿದೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇನೆ ಎಂದ HDK. ಕೇತಗಾನಹಳ್ಳಿ ಜಮೀನಿನ ವಿಚಾರದಲ್ಲಿ ಸರ್ಕಾರ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂಥೇಳಿ ಮತ್ತೆ HDK ಆಪಾದಿಸಿದ್ದಾರೆ. ನಾನು ನ್ಯಾಯಬದ್ಧವಾಗಿ ಜಮೀನನ್ನು ಖರೀದಿ ಮಾಡಿದ್ದೇನೆ, ಆದರೂ ನನ್ನ ವಿರುದ್ಧ SIT ರಚನೆ ಮಾಡಿ ತನಿಖೆ ಮಾಡಿಸುವ ಕೆಲಸ ಆಗ್ತಿದೆ. ನಾನು ಹೆದರಲ್ಲ, ಕಾನೂನುಬದ್ಧವಾಗಿಯೇ ಹೋರಾಟ ಮಾಡ್ತೀನಿ ಅಂತ ತಿಳಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಶುರು ಮಾಡ್ತೀನಿ, 4 ದಿನ ದೆಹಲಿಯಲ್ಲಿ 2 ದಿನ ಕರ್ನಾಟಕದಲ್ಲಿ ಸಮರ ಸಾರ್ತೇನೆ ಅಂತ ಘೋಷಣೆ ಮಾಡಿದರು.
ಇಷ್ಟು ದೊಡ್ಡ ಮಟ್ಟದಲ್ಲಿ ದ್ವೇಷದ ರಾಜಕಾರಣ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರ ಮುಖಾಂತರ ನಡೀತಾ ಇರತಕ್ಕಂಥದ್ದೇನಿದೆ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು, ಸನ್ಮಾನ್ಯ ಶಿವಕುಮಾರ್ ಇರ್ಬೋದು, ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಹೊರಟಿದ್ದೀರಿ. ಇವತ್ತಿನಿಂದ ನನ್ನ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಆರೋಪ ಮಾಡ್ತಲೇ ಇದ್ದಾರೆ. ಮಾಡ್ಲಿ ಎಂದ ಸಿಎಂ ಸಂತೋಷ, ದಾಖಲೆ ಬಿಡುಗಡೆ ಮಾಡಲಿ ಅಂದ್ರು ಪರಂ. ಇನ್ನು ಸರ್ಕಾರದ ವಿರುದ್ಧ ವಾರ್ ಶುರು ಮಾಡ್ತಾರಂತೆ ಕುಮಾರಸ್ವಾಮಿ ಎಂಬ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಟಕ್ಕರ್ ಕೊಟ್ಟರು. ಆರೋಪ ಮಾಡ್ತಾನೆ ಇದ್ದಾರೆ ಪಾಪ, ಮಾಡ್ಲಿ ಅಂದಷ್ಟೇ ಹೇಳಿದರು. ಗೃಹ ಸಚಿವ ಪರಮೇಶ್ವರ್ ಕೂಡ ರಿಯಾಕ್ಟ್ ಮಾಡಿ ಸಂತೋಷ ಆಗಬಹುದು, ದಾಖಲೆ ಬಿಡುಗಡೆ ಮಾಡಲಿ ಅಂತ ಹೇಳಿದರು. ಕುಮಾರಸ್ವಾಮಿ ಅವರು ಸರ್ ಏನೇನು ಇದೆ, ನಾನು ಇನ್ಮೇಲಿಂದ ವಾರ್ ಶುರು ಮಾಡ್ತೀನಿ ಅಂತ ಮಾಡ್ತಲೇ ಇದ್ದಾರೆ ಪಾಪ, ಸರ್ ಮಾಡ್ತಲೇ ಇದ್ದಾರೆ. ಕುಮಾರಸ್ವಾಮಿ ಇವತ್ತಿದ್ದ ಸರ್ಕಾರದ ವಿರುದ್ಧ ಸಮರ ಶುರು ಮಾಡ್ತಿದಾರಂತೆ ಸರ್. ನಾನು ದಾಖಲೆಗಳನ್ನ ಬಿಡ್ತೀನಿ, ಎಲ್ಲರದ್ದು ದಾಖಲೆ ಇದೆ ಅಂತ ಹೇಳಿದ್ರು. ತಣ್ಣಗಿದ್ದ ಮಾಜಿ ಜೋಡೆತ್ತುಗಳ ಟಾಕ್ ವಾರ್ ಮತ್ತೆ ಜೋರಾಗಿದ್ದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಶ್ರೀನಿವಾಸ್ ರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇವರ ವಾಗ್ಯುದ್ಧ ಏನಾದರೂ ಇರಲಿರಿ, ಕಸದಲ್ಲಿ ಏನಾದರೂ ದುಡ್ಡು ಹೊಡೆಯುವಂಥ ಕೆಲಸ ನಡೀತಾ ಇದೆಯಾ ಇಲ್ವಾ? ತನಿಖೆ ಕೊಡೋಕ್ಕೆ ಯಾಕೆ ಹಿಂದೇಟು? ಅವ್ರನ್ನೂ ಪ್ರೂವ್ ಮಾಡ್ಬೋದು, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೋದು ಅಲ್ವಾ? ನೋಡಿ, ಒಂಚೂರು ಯೋಚನೆ ಮಾಡಿ.